ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಒಂದು ಭಾಳ ಮಸ್ತ್ ಆಗಿರುವಂತಹ ವಿಡಿಯೋ ಐತ್ರಿ. ಏನ್ರಿ ಅಂತಂದ್ರೆ ನಿಮ್ಗೆ ಬೇರೆ ಬೇರೆ ರೀತಿಯ ಕಿಚಡಿ ರೆಸಿಪಿಯನ್ನು ತೊಗೊಂಡು ಬಂದೀವಿ. ಕಿಚಡಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದಾಗಿರ್ತಾವೋ ಅಷ್ಟು ತಿನ್ನೋವಾಗೂ ಮಸ್ತ್ ಇರ್ತಾವ್ರಿ. ಒಂದು ಭಾಳ ಆರೋಗ್ಯಕರವಾಗಿರುವಂತಹ ಸ್ವಾದಿಷ್ಟವಾಗಿರುವಂತಹ ಕಿಚಡಿಗಳನ್ನ ಇವತ್ತಿನ ವಿಡಿಯೋದಾಗ ನೋಡ್ನೋರಿ. ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹಾಗಾದ್ರೆ ಮೊದಲನೇ ಕಿಚಡಿ ಯಾವ್ದಂತ ಹೇಳಿ ನಿಮಗೆ ಹೇಳೋದಾದ್ರಿ, ಬೇಳೆ ಕಿಚಡಿ. ರೇಷನ್ ಅಕ್ಕಿಯಿಂದ ಮಾಡುವಂತಹ ಮಸ್ತ್ ಆಗಿರುವಂತಹ ಒಂದು ಆರೋಗ್ಯಕರವಾದಂತಹ ಕಿಚಡಿ. ಹಾಗಾದ್ರೆ ನೋಡೋಣ ಬನ್ನಿ. ಮೊದಲಿಗೆ ನಾವೇನು ಮಾಡಿದ್ವಪ್ಪ ಅಂತಂದ್ರೆ ಇಲ್ಲಿ 1/3 ಕಪ್ ಹೆಸರು ಬೇಳೆಯನ್ನು ತಗೊಂಡಿವಿ. ಹೆಸರು ಬೇಳೆ ತೊಗೋಬೇಕಾಕೈತ್ರಿ. ಆಮೇಲೆ ಒಂದು ಸ್ವಲ್ಪ ರೋಸ್ಟ್ ಮಾಡಿ ನೀವೇನು ಮಾಡಬೇಕು, ಒಂದು ಕಡೆ ತೆಗೆದ ಇಟ್ಕೊಂಡ್ಬಿಡ್ಬೇಕು. ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಒಂದು ಅರ್ಧ ಕಪ್ ರೇಷನ್ ಅಕ್ಕಿಯನ್ನು ತೊಗೊಂಡಿವಿ. ಈ ಕಡೆ ನೀರು ಕುದಿಯತ್ತ. ಈ ಕುದಿ ನೀರೊಳಗೆ ಆ ಅಕ್ಕಿಯನ್ನು ನೀವು ತೊಳೆದು ಹಾಕಬೇಕು. ಹಾಕಿ ಸ್ವಲ್ಪ ಕುದಿಯಾಕ ಬಿಡಬೇಕು. ಅದ್ರ ಜೊತೆನ ಈ ಹೆಸರು ಬೇಳೆ ಏನಿದ್ರಲ್ಲ ರೋಸ್ಟ್ ಮಾಡ್ಕೊಂಡಿದ್ದು ಅವನು ನೀವು ಕುದಿಯಾಕ ಹಾಕಬೇಕು. ಅದ್ರ ಜೊತೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ. 1/3 ಕಪ್ ಏನೈತ್ರಿ ಹೆಸರು ಬೇಳೆ, ಅರ್ಧ ಕಪ್ ರೇಷನ್ ಅಕ್ಕಿ ಅಂದ್ರೆ ದಪ್ಪ ದಪ್ಪ ಅಕ್ಕಿರ್ತಾರಿ. ಆಮೇಲೆ ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀವು ಅದನ್ನು ಚಲೋ ತಂಗಿ ಕುದಿಸ್ಬೇಕು. ಭಾಳ ಮಸ್ತ್ ಅಂದ್ರೆ ಮಸ್ತ್ ಸಾಫ್ಟ್ ಆಗಬೇಕು, ಹಂಗೆ ನೀವು ಕುದಿಸ್ಬೇಕ್ರಿ. ಈಗ ನೋಡ್ಬೋದು ಬೇಳೆ ಅಕ್ಕಿ ಎರಡೂ ಕರೆಕ್ಟಾಗಿ ಕುದ್ಬಿಟ್ಟ. ತಿಳಿತಿರಲೆ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕು. ಇನ್ನು ಒಂದು ಪ್ಯಾನ್ನಾಗ ಸ್ವಲ್ಪ ತುಪ್ಪ ಕಾಯಕ್ಕೆ ಇಡ್ನು, ತುಪ್ಪ ಹಾಕ್ರಿ. ಅದಾದ ನಂತರ ಅದಕ್ಕೆ ಕಾದಿರ್ತೈತಿರಲಿ ಅದಕ್ಕೆ ಜೀರಿಗೆ, ಹಂಗೆ ನೆಕ್ಸ್ಟ್ ಕಾಳು ಮೆಣಸು, ಹಸಿಮೆಣಸಿಕಾಯಿ ಅಡ್ಡಾಡ ಕಟ್ ಮಾಡಿ, ಹಂಗೆ ಸ್ವಲ್ಪ ಇಂಗು ಮತ್ತು ಸ್ವಲ್ಪ ಶುಂಠಿ, ಹಂಗೆ ಕರಿಬೇವು ಮತ್ತು ಗೋಡಂಬಿ ಇಷ್ಟೆಲ್ಲ ಹಾಕಿ ಈ ತುಪ್ಪದೊಳಗೆ ನೀವು ಇದನ್ನೆಲ್ಲನೂ ಒಮ್ಮೆ ಸರಿಯಾಗಿ ಏನು ಮಾಡಿರಿ ಅಂತಂದ್ರೆ ಫ್ರೈ ಮಾಡಿ. ಈ ಎಲ್ಲನೂ ಫ್ರೈ ಆಗತ್ತಿರ್ತೈತಿರಲ್ಲ ನಡ್ಬರ್ಕ ಸ್ವಲ್ಪ ಅದನ್ನು ತಿರುಗಾಡ್ಕೊತಾ ಇರ್ರಿ. ಯಾಕಂತಂದ್ರೆ ಈ ಗೋಡಂಬಿ ಅದಾವಲ್ಲ ಭಾಳ ಹೊತ್ತಬಾರ್ದು ಅಷ್ಟ. ಹಂಗೆ ನೆಕ್ಸ್ಟ್ ಏನು ಒಗ್ಗರಣೆ ಮಾಡಿದ್ರಲ್ಲ ಇದನ್ನ ತಂದ ಆ ಕಿಚಡಿ ಒಳಗೆ ಹಾಕಿ ಮಿಕ್ಸ್ ಮಾಡಿ ಚಲೋ ತಂಗಿ. ಈಗ ಅದ ಎಲ್ಲನೂ ಕೂಡ್ಕೊಲಿ. ತುಪ್ಪ ಹಾಕೋದ್ರಿಂದ ಭಾಳ ಭಾರಿ ಆಗ್ತೈತ್ರಿ. ಅದಕ್ಕೆ ನೀವು ತುಪ್ಪನ ಯೂಸ್ ಮಾಡಿದಕ್ಕೆ. ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮತ್ತೊಮ್ಮೆ ನೀವು ಅದನ್ನು ಮಿಕ್ಸ್ ಮಾಡಬೇಕು. ನೋಡಿ ಇಷ್ಟೆಲ್ಲ ಕರೆಕ್ಟಾಗಿ ನೀವೇನು ಮಾಡಬೇಕು, ಮಿಕ್ಸ್ ಮಾಡಿದಾದ್ಮೇಲೆ ಸರ್ವ್ ಮಾಡಿರಿ. ಭಾಳ ಮಸ್ತ್ ಅಂದ್ರೆ ಮಸ್ತಾಗಿ ಒಂದು ಬೇಳೆ ಕಿಚಡಿ ರೆಸಿಪಿ, ಒಳ್ಳೆ ರೆಸಿಪಿ ಸಿಂಪಲ್ ಆಗಿ ರೆಡಿ ಆಗಿದೆ. ಇನ್ನು ಮತ್ತೊಂದಕ್ಕೆ ಹೋಗೋಣ. ಮತ್ತೊಂದು ಭಾಳ ಮಸ್ತಾಗಿರುವಂತಹ ಈ ಒಂದು ಆರೋಗ್ಯಕರವಾದಂತಹ ಕಿಚಡಿ ಯಾವುದಂತ ನೋಡಕ್ರೆ ಬರ್ರಿ. ಇದು ಮಾಡೋದು ಅಷ್ಟೇ ಸಿಂಪಲ್ ಐತಿ, ಏಕದಮ್ ಮಸ್ತ್ ಐತಿ. 1 ಕಪ್ ರೈಸ್ ಬೇಕಾಕೈತಿ ಅಂದ್ರೆ ಅಕ್ಕಿ, ಹಂಗೆ 1/3 ಕಪ್ ಇಲ್ಲಿ ಕೇಸರಿ ರವೆ ಅಥವಾ ಸ್ವಲ್ಪ ಈ ದಪ್ಪ ರವೆ ಇರ್ತೈತ್ರಿ, ಬನ್ಸಿ ರವಾನ ತೊಗೊಂಡು ನಡೀತದೆ. ಮೊದಲಿಗೆ ಅಕ್ಕಿ ಏನು ಮಾಡಿರಿ, ವಾಶ್ ಮಾಡಿ ಇಟ್ಕೊಂಡ್ರಿ. ಹಂಗೆ ಒಂದು ಕುಕ್ಕರ್ದಾಗ ತುಪ್ಪ ಕಾಯಕ ಇಟ್ಟು ಸ್ವಲ್ಪ ತುಪ್ಪ ಕಾದಾದ್ಮೇಲೆ ಅದಕ್ಕೆ ಏನು ಮಾಡಿರಿ, ಸ್ವಲ್ಪ ಜೀರಿಗೆ, ದಾಲ್ಚಿನ್ನಿ, ಲವಂಗ, 2 ಏಲಕ್ಕಿ, 2 ಒಣ ಕೆಂಪು ಮೆಣಸಿನ್ಕಾಯಿ, ಹಂಗೆ ಸ್ವಲ್ಪ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈ ಆಲೂಗಡ್ಡೆ, ಆಮೇಲೆ ಕ್ಯಾರೆಟ್, ಆಮೇಲೆ ಬೀನ್ಸ್ ತರಕಾರಿಗಳನ್ನ ನೀವು ಸೇರಿಸ್ಬೇಕಾಗದ್ರಿ. ಒಂದು ಭಾಳ ಮಸ್ತಾಗಿ ನಿಮಗೆ ಹೇಳಿದೇನ್ರಲ್ಲ ನಾ ಹೆಸರೇ ಹೇಳುವಂಗ ಆರೋಗ್ಯಕರವಾಗಿರುವಂತಹ ಕಿಚಡಿ ಅಂತಂದ್ರೆ ಇವೆಲ್ಲ ಇರಬೇಕು. ಮುಂದೆ ನೋಡಿ ಇದೆಲ್ಲನೂ ಕರೆಕ್ಟಾಗಿ ನೀವೇನು ಮಾಡಿರಿ ಅಂತಂದ್ರೆ ಸ್ವಲ್ಪ ಫ್ರೈ ಮಾಡಿ ತುಪ್ಪದಾಗನ ಒಂದು ಈಟ್ ಟೈಮ್ ತೊಗೊಂಡು ಆರಾಮ್ ಸರಿಯಾಗಿ ಫ್ರೈ ಮಾಡಿರಿ. ಆಮೇಲೆ ಸ್ವಲ್ಪ ಟೊಮ್ಯಾಟೊ ಅದನ್ನು ಹಾಕಿ ಸ್ವಲ್ಪ ಸಾಫ್ಟ್ ಆಗುವಂಗೆ ನೀವು ಮಿಕ್ಸ್ ಮಾಡ್ಕೊತಾ ಇರಿ. ಅವು ಜಲ್ದಿ ಸಾಫ್ಟ್ ಆಗಬೇಕು ಅಂತಂದ್ರೆ ಒಂದು ಈಟ ಆ ಟೊಮೆಟೊ ಹಾಕಿದ ನಂತರ ಉಪ್ಪನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಫ್ರೈ ಮಾಡಿ. ಈಗ ನಂತರ ಏನು ಮಾಡೋಣಪ್ಪ ಅಂತಂದ್ರೆ ಇದೆಲ್ಲ ಆದ್ಮೇಲೆ ಸ್ವಲ್ಪ ಈರುಳ್ಳಿಯನ್ನು ನಾವು ಸೇರ್ಸಕತ್ತಿದ್ದೀವಿ. ಈರುಳ್ಳಿ ಅಥವಾ ಉಳ್ಳಾಗಡ್ಡಿ ಇದನ್ನು ಸೇರಿಸಿ ನೀವು ಫ್ರೈ ಮಾಡಿ. ಉಳ್ಳಾಗಡ್ಡಿ ಆಮೇಲೆ ಉಳಿದಿದ್ದ ತರಕಾರಿ ಆಲ್ಮೋಸ್ಟ್ ಈಗ ತುಪ್ಪದೊಳಗನ ಫ್ರೈ ಆಗುವಾಗ ಬಂದ್ಬಿಟ್ಟಿರ್ತಾವೆ. ಹಂಗೆ ನಾವಿಲ್ಲಿ ಸ್ವಲ್ಪ ಶುಂಠಿ ತುರಿಯನ್ನು ಸೇರ್ಸಕತ್ತೀವ್ರಿ. ಹಂಗೆ ನೆಕ್ಸ್ಟ್ ಇಲ್ಲಿ ಹಸಿ ಬಟಾಣಿಯನ್ನು ಅದನ್ನು ನಾವು ಗ್ರೀನ್ ಪೀಸನ್ನು ಸೇರ್ಸಕತ್ತೀವಿ. ಇಷ್ಟು ನಿಮಗೆ ಯಾವ್ದು ಬೇಕಾಗ್ತಾವಲ್ಲ ಆ ಎಲ್ಲ ತರಕಾರಿಗಳನ್ನ ನೀವು ಇಲ್ಲಿ ಸೇರಿಸ್ಬೋದು. ಅಕಸ್ಮಾತ್ 1 2 ಯಾವ್ದಾರು ಇರಲಿಲ್ಲ ಅಂತಂದ್ರೆ ಅವ್ನು ಸ್ಕಿಪ್ ಸಹ ಮಾಡ್ಬೋದು ರೀ, ಗೊತ್ತತ್ರಲ್ಲ. ಇನ್ನು ಅದಕ್ಕೆ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿ ಇವನು ನೀವು ಹಾಕಿ. ಇಷ್ಟು ಹಾಕಿದ್ಮೇಲೆ ಮುಂದಕ್ಕೆ ಅದನ್ನು ಕರೆಕ್ಟಾಗಿ ಒಂದಿಟ್ಟು ಮಿಕ್ಸ್ ಮಾಡಿದ ನಂತರ ನೀವಿಲ್ಲಿ 1/3 ಕಪ್ ಕೇಸರಿ ರವಾ ಅಥವಾ ಸ್ವಲ್ಪ ಏನಂತೀರಿ ದಪ್ಪ ರವಾ ಅಥವಾ ಬನ್ಸಿ ರವಾನ ಸೇರಿಸ್ರಿ. ಹಂಗೆ ನೆಕ್ಸ್ಟ್ ಆ ವಾಶ್ ಮಾಡಿಟ್ಕೊಂಡಂತಹ ರೈಸ್ ಅಕ್ಕಿ ಏನಿದ್ರಲ್ಲ ಆ ಅಕ್ಕಿಯನ್ನು ನೀವು ತಂದು ಇಲ್ಲಿ ಹಾಕಿ ಒಮ್ಮೆ ಹಂಗೆ ಮಿಕ್ಸ್ ಮಾಡಿರಿ. ಅದಾದ ನಂತರ ನೀರನ್ನು ನೀವು ಸೇರಿಸ್ಬೇಕು. 1 ಕಪ್ ನಾವು ಅಕ್ಕಿ ತೊಗೊಂಡಿದ್ದೀವಿ. ಆಮೇಲೆ ಈಗ ನೀರನ್ನು ಸೇರ್ಸಕತ್ತೀವಿ.
ಕರೆಕ್ಟಾಗಿ ಒಂದು 2 ಕಪ್ ನಾವು ಮೊದಲಿಗೆ ನೀರು ಹಾಕಿರ್ತೀವಿ. ಆಮೇಲೆ ಒಂದಿಟ್ಟು ಏನು ಮಾಡಿರಿ ಅಂತಂದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ನೀವೇನು ಮಾಡಬೇಕು, ವಿಜಿಲ್ ಹೊಡ್ಸ್ಕೊಂಡು ಬರಬೇಕು. ಈಗ ನೋಡುವ ಬರೋಬ್ಬರಿಯಾಗಿ ರೆಡಿ ಆಗೈತೆ. ಈ ಕಡೆ ಬಿಸಿನೀರನ್ನು ಇಟ್ಟಿದ್ದೆವು. ಆ ಬಿಸಿನೀರನ್ನು ತಂದು ಮತ್ತೆ ಇದ್ರಾಗ ಹಾಕಿ ಒಮ್ಮೆ ನೀವು ಮಿಕ್ಸ್ ಮಾಡಬೇಕು. ಅಂದ್ರೆ ಅದು ಪೂರ್ತಿಯಾಗಿ ಕುದ್ದು ಸಾಫ್ಟಾಗಿ ಕಿಚಡಿಯಾಗಿ ರೆಡಿ ಆಗ್ತೈತ್ರಿ. ಹಿಂಗೆ ಮಾಡೋದ್ರಿಂದ ಒಂದು ಮಸ್ತ್ ಆಗಿರುವಂತಹ ಆರೋಗ್ಯಕರವಾಗಿರುವಂತಹ ಕಿಚಡಿ ರೆಡಿ ಆಕತಿ. ಮತ್ತೊಮ್ಮೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿರಿ, ಸರ್ವ್ ಮಾಡಿರಿ, ಏಕದಮ್ ಭಾರಿಯಾಗಿ ಎಂಜಾಯ್ ಮಾಡಿರಿ, ಟೇಸ್ಟ್ ಮಾಡಿರಿ ಅಂತ ನಾವು ಹೇಳ್ತೇವೆ. ಇನ್ನು ನೋಡಿ, ಇದನ್ನು ಸರ್ವ್ ಮಾಡತ್ತಿರ್ತಿಲ್ಲ ಮ್ಯಾಲೆ ಮತ್ತೊಮ್ಮೆ ನೀವು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿರಿ. ಭಾಳ ಮಸ್ತ್ ಅಂದ್ರೆ ಅಟ್ಟು ಮಸ್ತ್ ಹಾಕಿದ್ರಿ. ಹಾಂ, ಈಗ ಬರ್ರಿ ಮುಂದೆ ಹೋಗೋಣ. ನೋಡಿ, ಇನ್ನು ಅಕ್ಕಿ ಅದು ಬೇಡ, ಮತ್ತೊಂದು ಬೇರೆ ರೀತಿಯೊಳಗೆ ನಾವು ಮಸ್ತಾಗಿ ಜೋಳದ ಕಿಚಡಿಯನ್ನು ಮಾಡೋಣ ಬರ್ರಿ. ಈ ಜೋಳದ ಕಿಚಡಿ ಹೆಂಗೆ ಮಾಡೋದು ಅಂತಂತ ನೋಡೋದಾದ್ರೆ ರೀ, ಅದೇ ಸಿಂಪಲ್ ಐತೆ. 1 ಕಪ್ ನಾವಿಲ್ಲಿ ಜೋಳದ ರವೆ ಅಥವಾ ಜೋಳದ ನುಚ್ಚು, ಆ ನುಚ್ಚನ್ನು ತೊಗೊಂಡಿರ್ತೀವಿ. ಅದನ್ನು ಏನು ಮಾಡೋಣ, ಸ್ವಲ್ಪ ನೀರು ಹಾಕಿ ವಾಶ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ಒಂದ್ಸಲ ಹಂಗೆ. ಆಮೇಲೆ ಅದ್ರ ಮ್ಯಾಗಿನ ತೌಡ್ ಗಿವಡಿ ಎಲ್ಲ ಹೋಗಿಬಿಟ್ಟಿರ್ತೈತೆ ರೀ. ಆಮೇಲೆ ನೀರು ಹಾಕಿಟ್ರಿ ಅಂತಂದ್ರೆ ಮ್ಯಾಗಿಂದ ನೀವು ಹಿಂಗೆ ಚೆಲ್ಲಿ ಬಿಡಬೇಕು, ತೀತಿರ್ಲೆ. ಆಮೇಲೆ ಬರಬ್ಬರಿ ಇಟ್ಟಿರ್ತೈತಿಲ್ಲ ತೆಳ ಕೂತು ಬಿಟ್ಟಿರ್ತೈತೆ. ಇನ್ನು ಒಂದು ಕಡಾಯಿ ಅಥವಾ ಪಾತ್ರದಾಗ ರೀ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಕಾಯ್ಲಿಕ್ಕಿಟ್ಟ ಅದಾದ ನಂತರ ಏನು ಮಾಡಿರಿ ಅಂತಂದ್ರೆ ಸ್ವಲ್ಪ ನೀವೆಲ್ಲ ಈ ಮಸಾಲೆಗಳನ್ನ ಸೇರಿಸ್ಬೇಕು. ಜೀರಿಗೆ, ದಾಲ್ಚಿನ್ನಿ, ಲವಂಗ, ಕರಿಬೇವು, ಪುಲಾವ್ ಎಲೆ, ಒಣ ಕೆಂಪು ಮೆಣಸಿಕಾಯಿ ಮತ್ತು ಹಸಿ ಮೆಣಸಿಕಾಯಿ. ಅದಾದ ನಂತರ ನೀವಿಲ್ಲಿ ಹಸಿ ಬಟಾಣಿ, ಹಂಗೆ ಗೋಡಂಬಿ, ಆಮೇಲೆ ಇವೆಲ್ಲ ನಿಮ್ಗೆ ಏನೇನು ಬೇಕೋ ಎಲ್ಲ ಸೇರಿಸ್ರಿ. ಆಮೇಲೆ ಒಂದು ಈಟ್ ಅದನ್ನು ಫ್ರೈ ಮಾಡಿದ ನಂತರ ನೀವೇನು ಮಾಡ್ಬೇಕ್ರಿ, ಈ ತರಕಾರಿಗಳನ್ನ ಸೇರಿಸ್ಬೇಕು. ಅದ್ರಾಗ ನಾವಿಲ್ಲಿ ಮೊದಲಿಗೆ ಕ್ಯಾರೆಟನ್ನು ಹಾಕಿದ್ದೀವಿ. ಕ್ಯಾರೆಟ್ ಹಾಕಿ ಸ್ವಲ್ಪ ಸಮಾಧಾನಲೆ ಫ್ರೈ ಮಾಡತ್ತಿದ್ದೀವಿ. ಆಮೇಲೆ ಅದಕ್ಕೆ ಒಂದಿಟ್ಟು ಅರಿಶಿನ ಪುಡಿ ಸೇರಿಸ್ರಿ. ಅರಿಶಿನ ಪುಡಿ ಸೇರಿಸಿ ಚಂದಂಗಿ ನೀವು ಅದನ್ನು ಮಿಕ್ಸ್ ಮಾಡಿರಿ. ಆಮೇಲೆ ಅದಕ್ಕೆ ಸ್ವಲ್ಪ ನೀರನ್ನು ಅಥವಾ ಬಿಸಿ ನೀರನ್ನು ಹಾಕಿದ್ರೆ ಹಾಕ್ಬೋದು, ಇಲ್ಲ ಹಂಗೆ ನೀರು ಹಾಕಿ ಆಮೇಲೆ ಕುದಿಸಲೂಬಹುದು. ಆಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಅದ್ರಾಗ ಸ್ವಲ್ಪ ಉಪ್ಪು ಸ್ವಲ್ಪ ಸೇರಿಸಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಈ ನುಚ್ಚು ಏನು ನಾವು ತೊಳೆದು ಇಟ್ಕೊಂಡಿದ್ದೀವ್ರಲ್ಲ ಆ ಜೋಳದ ನುಚ್ಚನ್ನು ತಂದ ಇದ್ರಾಗ ನೀವು ಹಾಕಬೇಕು. ಈ ಜೋಳದ ನುಚ್ಚನ್ನು ಸೇರಿಸಿ ನೀವು ನೆಕ್ಸ್ಟ್ ಅದನ್ನು ಕಂಟಿನ್ಯೂಸ್ ಆಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿರಿ. ಆ ಮಿಕ್ಸ್ ಮಾಡಿದ ನಂತರ ಭಾಳ ಮಸ್ತಾಗಿ ಅದಕ್ಕೆ ಕೂಡ್ಕೋಬೇಕು. ಆಮೇಲೆ ನೀವೇನು ಮಾಡಿರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಅದನ್ನು ಕೂಡಿಸ್ಬೇಕ್ರಿ. ಆಮೇಲೆ ಕುದಿಸ್ಬೇಕು. ಸ್ವಲ್ಪ ಟೈಮ್ ತೊಗೋತತಿ. ಸಮಾಧಾನಲೇ ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಕುದಿಯಾಕೆ ಬಿಡ್ರಿ. ಲಿಡ್ ಕ್ಲೋಸ್ ಮಾಡಿರಿ. ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಅದು ಚಲೋ ತಂಗಿ ಕುದಿತೈತ್ರಿ, ಗೊತ್ತಾತ್ರಲ್ಲ. ಆಮೇಲೆ ಮತ್ತೊಮ್ಮೆ ಸ್ವಲ್ಪ 2 ನಿಮಿಷ ಬಿಟ್ಟು ಆದ್ಮೇಲೆ ತೆಗೀರಿ, ತಿರುವಾಡ್ರಿ. ಏಕದಮ್ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ಜೋಳದ ಕಿಚಡಿ ಏಕದಮ್ ಸಿಂಪಲ್ಲಾಗಿ ರೆಡಿ ಆಗ್ತೈತ್ರಿ. ಇದು ಕೂಡ ಅಷ್ಟು ಆರೋಗ್ಯಕ್ಕೆ ಒಳ್ಳೇದ್ರಿ, ಅಷ್ಟು ಟೇಸ್ಟಿಯಾಗಿರ್ತೈತಿ. ಹಂಗಾದ್ರೆ ನೀವು ಇದನ್ನು ತಪ್ಪಲಾರ್ದ ಟ್ರೈ ಮಾಡಿರಿ ಅಂಥೇಳಿ ನಾವು ಹೇಳ್ತೀವಿ. ಹಂಗೆ ಇದರ ಮೇಲೆ ಏನು ಮಾಡ್ಬೇಕ್ರಿ, ಇವಾಗ ಟೇಸ್ಟ್ ಮಾಡ್ತಿರ್ತಿರಲ್ಲ ಆವಾಗ ಸ್ವಲ್ಪ ತುಪ್ಪ ಹಾಕಿ ಟೇಸ್ಟ್ ಮಾಡಿ. ಇನ್ನು ಮತ್ತೊಂದು ಮಸ್ತಾಗಿರುವಂತಹ ದಾಲ್ ಕಿಚಡಿಗೆ ಹೋಗೋಣ ಬರ್ರಿ. ಇದು ಎಷ್ಟು ಸಿಂಪಲ್ ಇದ್ರಲ್ಲ, ಅಟ್ಟ ಟೇಸ್ಟಿ, ಅಟ್ಟ ಹೆಲ್ದಿ. ಹಂಗಾದ್ರೆ ನೋಡಕ್ರಿ ಬರ್ರಿ. ಈ ದಾಲ್ ಕಿಚಡಿ ಮಾಡೋಕ್ಕೆ ನಾವಿಲ್ಲಿ 1/3 ಕಪ್ ಅಕ್ಕಿ, ಹೆಸರು ಕಾಳು 1 ಟೇಬಲ್ ಸ್ಪೂನ್ ರೀ. ಆಮೇಲೆ ಚನ್ನಂಗಿ ಬೇಳೆ ಮತ್ತು ಹೆಸರು ಬೇಳೆ 2 1 ಟೇಬಲ್ ಸ್ಪೂನ್ ತೊಗೊರಿ. ಆಮೇಲೆ ಅದನ್ನು ವಾಶ್ ಮಾಡ್ಕೊಂಡು ಬರ್ರಿ, ಗೊತ್ತಾತ್ರಲ್ಲ. ಇವನ್ನ ಸ್ವಲ್ಪ ವಾಶ್ ಮಾಡ್ಕೊಂಡು ಆದ್ಮೇಲೆ ಒಂದು ಕುಕ್ಕರ್ದಾಗ ನಾವಿಲ್ಲಿ ತುಪ್ಪ ಕಾಯಲಿಕ್ಕೆ ಇಟ್ಟಿದ್ದೀವಿ. ತುಪ್ಪ ಕಾದಾದ್ಮೇಲೆ ಅದ್ರಾಗ ಮೆಂತೆ ಕಾಳನ್ನ ಹಾಕ್ರಿ. ಸ್ವಲ್ಪ ಅಂದ್ರೆ ಸ್ವಲ್ಪ ಮೆಂತೆ ಕಾಳು. ಹಂಗೆ ನೆಕ್ಸ್ಟ್ ಅದ್ರಾಗ ಈ ಬಟಾಟಿ ಅಥವಾ ಆಲೂಗಡ್ಡೆ, ಹಂಗೆ ಹಸಿ ಬಟಾಣಿ ಅವನು 2 ಹಾಕಿ ನಾವೇನು ಮಾಡೋಣ, ಸ್ವಲ್ಪ ಅವನ್ನ ಹಿಂಗೆ ಫ್ರೈ ಮಾಡಿ ಮುಂದಕ್ಕೆ ಅದ್ರಾಗ ಒಂದಿಟ್ಟು ಅರಿಶಿನ ಪುಡಿ ಸೇರಿಸ್ರಿ. ಅರಿಶಿನ ಪುಡಿ ಸೇರಿಸಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಇಷ್ಟಾದ್ಮೇಲೆ ಅದ್ರಾಗ ಇದೇಗಿ ನೀವೆಲ್ಲ ವಾಶ್ ಮಾಡಿ ಇಟ್ಕೊಂಡ್ಬಂದಿದ್ರಲ್ಲ ಆ ಎಲ್ಲ ಅಕ್ಕಿ ಬೇಳೆ ಅವನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಸೇರಿಸಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡೋರಿ. ಚಲೋ ತಂಗಿ ಮಿಕ್ಸ್ ಮಾಡಿದ ನಂತರ ಈಗ ಇದ್ರಾಗ ನಾವು ನೀರನ್ನು ಸೇರಿಸ್ಬೇಕು. ನೀರ ನೋಡ್ರಿ, ನೀವು ಒಂದು ಟೋಟಲ್ 4 ಕಪ್ ನೀರನ್ನು ಸೇರಿಸಿದ್ವಿ. 4 ಕಪ್ ನೀರು ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದನ್ನು ನೀವು ಕುದಿಯಕ್ಕೆ ಬಿಟ್ಬಿಡಿ. ಇನ್ನು ಈ ಕಡೆ ಒಂದು ಖಾರ ಕಲ್ನಾಗ ಬೆಳ್ಳುಳ್ಳಿ, ಹಂಗೆ ಶುಂಠಿ, ಹಸಿಮೆಣಸಿಕಾಯಿ 3 ತೊಗೊಂಡಿದ್ದೀವಿ. ಕುಕ್ಕರ ವಿಜಿಲ್ ಹೊಡೆಯೋದು ನೋಡ್ಬೋದು. ಇನ್ನು ಇದ್ರಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ನಾವು ಅದನ್ನು ಪೂರ್ತಿಯಾಗಿ ಕುಟ್ಟಿ ಇಟ್ಕೊಂಡ್ಬಿಡ್ನೋರಿ. ಹಂಗೆ ಇನ್ನೊಂದು ಕಡಾಯಿ ಒಳಗೆ ತುಪ್ಪ ಕಾಯ್ಲಿಕ್ಕಿಟ್ಟ ತುಪ್ಪ ಕಾದಾದ ನಂತರ ಅದಕ್ಕೆ
ಸಾಸಿವೆ, ಜೀರಿಗೆ, ಆಮೇಲೆ ಉಳ್ಳಾಗಡ್ಡಿ, ಕರಿಬೇವು ಇವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡು. ಇದಾದ್ಮೇಲೆ ಇವೆಲ್ಲ ಫ್ರೈ ಬರೋಬ್ಬರಿ ಆಗತ್ತಿರ್ತಾವು. ಅವಾಗ ಒಂದೀಟು ಗೋಡಂಬಿನೂ ಅದ್ರಾಗ ಸೇರಿಸ್ಬಿಡ್ನು. ಗೋಡಂಬಿ ಒಂದು ಸ್ವಲ್ಪ ಸೇರಿಸಿ ಆಮೇಲೆ ಒಂದೆರಡು ಒಣ ಕೆಂಪು ಮೆಣಸಿನಕಾಯಿ ಒಣ ಕೆಂಪು ಮೆಣಸಿನಕಾಯಿ ಸೇರಿಸಿ ಹಂಗೆ ಇದೇಗೆ ನಾವು ಏನು ಪೇಸ್ಟ್ ಮಾಡ್ಕೊಂಬಂದಿದ್ರಲ್ಲ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿಕಾಯಿ ಆ ಪೇಸ್ಟನ್ನು ಸೇರಿಸಿ ಅದಾದ ನಂತರ ನಾವು ಅದಕ್ಕೆ ಟೊಮ್ಯಾಟೊ ಸೇರಿಸಿ ಸ್ವಲ್ಪ ಏನು ಮಾಡ್ನೋರಿ ಮಿಕ್ಸ್ ಮಾಡ್ನೋ ಅಂದ್ರೆ ತಿರುಗಾಡ್ನೋರಿ. ಆಮೇಲೆ ಮುಂದಕ್ಕೆ ಅದ್ರಾಗ ಏನೇನು ಮಸಾಲೆ ಹಾಕಬೇಕು ಅಂಥೇಳಿ ನೀವು ನೋಡ್ದಾದ್ರಿ ಧನಿಯಾ ಪೌಡರ್, ಜೀರಾ ಪೌಡರ್, ಹಂಗೆ ಸ್ವಲ್ಪ ಗರಂ ಮಸಾಲ, ಹಂಗೆ ಕೆಂಪು ಖಾರದ ಪುಡಿ, ಅರಿಶಿನ ಪುಡಿಯನ್ನು ನೀವು ಸೇರಿಸಿ ಮತ್ತದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ಇಷ್ಟು ಮಿಕ್ಸ್ ಮಾಡಿರಿ. ಆಮೇಲೆ ಏನು ಮಾಡಿರಿ ಅಂತಂದ್ರೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಚಲೋ ತಂಗಿ ಅದನ್ನು ಒಂದೀಟ ಬೇಯಕ್ಕೆ ಬಿಡ್ರಿ. ಅದು ಬೆಂದಾದ ನಂತರ ನೀವು ಅದಕ್ಕೆ ನೀರನ್ನು ಸೇರಿಸ್ಬೇಕು. ಒಂದು 2 ಕಪ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಕುಡಿಸ್ಕೊಂಡ್ಬಿಡ್ರಿ ಅಷ್ಟೇ. ಇನ್ನು ಈ ಕುಕ್ಕರನ್ನು ನೀವು ತೆಗೆದು ನೋಡ್ಬೋದು, ಬರೋಬ್ಬರಿಯಾಗಿ ಎಲ್ಲ ಕುದ್ದಾವು, ಬೇಳೆನೂ ಕುದ್ದಾವು, ಎಲ್ಲಕ್ಕೆಲ್ಲನೂ ಮಸ್ತ್ ತಂಗಿ ಆಗಿದಾವ್ರಿ. ಈಗ ಅದನ್ನು ಒಂದಿಟ್ಟು ಕರೆಕ್ಟಾಗಿ ನಮಗೆ ಮಿಕ್ಸ್ ಮಾಡಿರಿ. ಆಮೇಲೆ ಇದ್ರಾಗ ತಂದು ಸೇರಿಸ್ಬಿಟ್ಟು ಆ ಕಡಾಯಿ ಒಳಗೆ ಎಲ್ಲನ ತಂದು ಸೇರಿಸಿ ಮಿಕ್ಸ್ ಮಾಡಿರಿ. ಒಂದು ಕಿಚಡಿ, ದಾಲ್ ಕಿಚಡಿ ಭಾಳ ಮಸ್ತಾಗಿ, ಸಿಂಪಲ್ಲಾಗಿ, ಸರಳವಾಗಿ, ಹೆಲ್ದಿಯಾಗಿ ರೆಡಿ ಆಗ್ತದ್ರಿ. ಹೌದಲ್ರಿ? ಹಂಗಾದ್ರೆ ಈಗ ನೋಡಿ ಅದನ್ನ ಒಂದಿಟ್ಟು ಕುದಿಸ್ಬೇಕ್ರಿ. ನೀವು ನೋಡ್ಬೇಕು ಕಡಿಮೆ ಬಿದ್ದು ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ರಿ. ಕುದಿಸುವಾಗ ಸ್ವಲ್ಪ ಮೇಲ್ಗಡೆ ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ನೀವು ಮಿಕ್ಸ್ ಮಾಡಿದ್ರಿ ಅಂತಂದ್ರೆ ಈ ಒಂದು ದಾಲ್ ಕಿಚಡಿ ಸಿಂಪಲ್ಲಾಗಿ ಸರಳಾಗಿ ರೆಡಿ ಆಗಿ. ಇನ್ನು ಮತ್ತೊಂದು ಹೆಲ್ದಿಯಾಗಿರುವಂಥ ಕಿಚಡಿ, ಈಸಿಯಾಗಿರುವಂಥ ಕಿಚಡಿ ಕಡೆ ನಾವು ಹೊಂಟಿದ್ದೀವ್ರಿ. ಇದು ಯಾವುದಂತ ಹೇಳಿ ನಿಮಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ನವಣೆ ಕಿಚಡಿ ಭಾಳ ಮಸ್ತಾಗಿ ಮುಂಜಾನೆ ನಾಷ್ಟಕ್ಕೆ ಮಧ್ಯಾಹ್ನ ಯಾವಾಗ ಬೇಕಾದ ಮಾಡ್ಕೊಳ್ಳೋಂಥ ಒಂದು ಕಿಚಡಿ. ಅದಕ್ಕೆ ಒಂದು ಅರ್ಧ ಕಪ್ ನಾವು ನವಣೆಯನ್ನು ತೊಳೆದು ಇಟ್ಕೊಂಡಿದ್ದೀವಿ. ಗೊತ್ತಾದರೆ ಒಂದು 20 ನಿಮಿಷ ನೆನೆಸಿ ತೊಳೆದು ಇಟ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ನವಣೆ ಪೋಕ್ ಸ್ಟೈಲ್ ಅಂತ ಕರೀತಾರೆ. ಆಮೇಲೆ ಅದಕ್ಕೆ ಒಂದು ಅರ್ಧ ಕಪ್ ನಾವಿಲ್ಲಿ ಹೆಸರು ಬೇಳೆಯನ್ನು ತೊಗೊಂಡಿದ್ದೀವಿ. ಆ ಹೆಸರು ಬೇಳೆ ಚಂದಂಗಿ ಏನು ಮಾಡ್ಬೇಕ್ರಿ, ನಾವು ರೋಸ್ಟ್ ಮಾಡ್ಕೋಬೇಕ್ರಿ. ಸ್ವಲ್ಪ ಈ ಬೇಳೆನ ಹುರಿದ ಇಟ್ಕೊಂಡ್ಬಿಡ್ರಿ. ಇಷ್ಟಾತ್ರಿ. ಇನ್ನು ಮುಂದೆ ಒಂದು ಕುಕ್ಕರ್ದಾಗ ನೀರನ್ನು ನಾವು ಕಾಯಕ್ಕೆ ಇಡ್ರಿ. ಒಂದು ತಂಬಿಗೆ ಅಷ್ಟು ನೀರನ್ನು ನಾವು ತೊಗೊಂಡಿದ್ದೀವಿ. ಅಂದ್ರೆ ಒಂದು 4 ಕಪ್ ಅಂದಾಜು ನಿಮಗೆ ನೀರು ಅಷ್ಟು ಕಾಯಕ್ಕೆ ಇಡ್ರಿ. ಅದಾದ ನಂತರ ಅದಕ್ಕೆ ಈ ನೆನೆಸಿಟ್ಕೊಂಡಂತಹ ಅರ್ಧ ಕಪ್ ನವಣೆ ಏನಿದ್ದೂರಲ್ಲ ಆ ನವಣೆ ಅದ್ರ ಜೊತೆ ನಾವು ಏನು ಹಾಕಿದೀವ್ರಿ, ಹೆಸರು ಬೇಳೆ 2 ಸೇರಿಸಿ ಕುದಿಯಾಕ ಹಾಕಿವಿ. ಇವೆರಡು ಹಾಕ್ರಿ. ಹಾಕಿ ಸ್ವಲ್ಪ ನಾವೇನು ಮಾಡೋ ಅದನ್ನು ಕುದಿಯಾಕ ಬಿಡೋರು. ಮಿಕ್ಸ್ ಮಾಡಿರಿ. ಆಮೇಲೆ ಅದನ್ನು ಲಿಡ್ ಕ್ಲೋಸ್ ಮಾಡಿ ಕುದಿಯಾಕ ಬಿಟ್ವಿ. ಇದು ಕಿಚಡಿ ಸರಳ ಐತ್ರಿ, ಭಾಳ ಮಸ್ತ್ ಐತಿ ಮತ್ತು ಸರಳ ಇರ್ತೈತೆ ರೀ. ಆಮೇಲೆ ಗಂಟ್ಲು ನೋವು ಇದ್ದು ಅಂದ್ರೆ ಅದ್ರಾಗೂ ಈ ಕಿಚಡಿ ಮಾಡ್ಕೊತೇನೆ ಭಾಳ ಮಸ್ತ್ ಅನ್ನಿಸ್ತದೆ. ಯಾಕಂತಂದ್ರೆ ನಿಮ್ಗೆ ಗೊತ್ತಾಗ್ತದೆ. ಸ್ವಲ್ಪ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟು ಒಂದು ಪ್ಯಾನಾಗ ಅದ್ರಾಗ ರೀ ಸ್ವಲ್ಪ ಜೀರಿಗೆ, ಕಾಳು ಮೆಣಸು, ಹಂಗೆ ಗೋಡಂಬಿ ಎಷ್ಟು ಬೇಕೋ ಅಷ್ಟು ಗೋಡಂಬಿ, ಹಂಗೆ ಶುಂಠಿ, ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಅವನ್ನ ಸ್ವಲ್ಪ ಫ್ರೈ ಮಾಡಿ. ಈ ಕಾಳು ಮೆಣಸು ಹಾಕೋದ್ರಿಂದ ಅದು ಭಾಳ ಮಸ್ತ್ ಅಂದ್ರೆ ಮಸ್ತ್ ಫ್ಲೇವರ್ ಕೊಡ್ತದೆ. ಅದ್ರದ್ದು ಒಂದು ಸ್ಟ್ರಾಂಗ್ ಫೀಲಿಂಗ್, ಏನದು ಫೀಲಿಂಗ್ ಅಲ್ರಿ, ಫ್ಲೇವರ್ ಡಾಮಿನೆಂಟ್ ಮಾಡ್ತೈತಿ, ಭಾಳ ಮಸ್ತ್ ಆಗ್ತೈತಿ. ಮುಂದೆ ಅದ್ರಾಗ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಈ ಕರಿಬೇವನ್ನು ಹಾಕಿ ಒಂದು ಸ್ವಲ್ಪ ಅದನ್ನು ನೀವು ಹಂಗೆ ಫ್ರೈ ಮಾಡಿ ಸ್ವಲ್ಪ ಇಂಗನ್ನು ನೀವು ಸೇರಿಸ್ರಿ. ಇಂಗ ಸ್ವಲ್ಪ ಸೇರಿಸಿದ ನಂತರ ಅದಕ್ಕೆ ಹಸಿ ಮೆಣಸಿನಕಾಯಿಗಳನ್ನು ನಾವು ಸೇರಿಸ್ಬೇಕು. ನಿಮಗೆ ಎಷ್ಟು ಬೇಕೋ, ನೀವು ಎಷ್ಟು ಖಾರ ಇಷ್ಟಪಡ್ತೀರೋ ಅದರ ಅನುಗುಣವಾಗಿ ನೀವು ಹಸಿ ಮೆಣಸಿನಕಾಯಿಗಳನ್ನ ಹಾಕಿ ಒಮ್ಮೆ ಇದ್ರಾಗ ಫ್ರೈ ಮಾಡಬೇಕು. ಇನ್ನು ಈ ಕುಕ್ಕರನ್ನು ತೆಗೆದು ನೋಡಿದ ನಂತರ ನಿಮ್ಗೆ ಗೊತ್ತಾಗಿರ್ತೈತಿ ಬೇಳೆ ಹಂಗೆ ನವಣೆ 2 ಬರೋಬ್ಬರಿಯಾಗಿ ಕುದ್ದು ಏಕದಮ್ ಸಾಫ್ಟಾಗಿ ರೆಡಿ ಆಗಿದ್ದಾವ್ರಲ್ಲ. ಇದ್ರಾಗ ಆ ಒಗ್ಗರಣೆ ಇದೇಗೆ ಏನು ನಾವು ರೆಡಿ ಮಾಡಿದ್ದೇವಲ್ಲ ಅದರ ಜೊತೆ ಸ್ವಲ್ಪ ಉಪ್ಪನ್ನು ನೀವಿಲ್ಲಿ ಹಾಕಬೇಕು. ಅವೆರಡನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಬೇಕು. ಗೊತ್ತಾದ್ರಿ? ಇಷ್ಟ ಸಿಂಪಲ್ಲಾಗಿ ಒಂದು ನವಣೆ ಕಿಚಡಿ ಏಕದಮ್ ಪದ್ಧತಿಯಾಗಿ ಮುಂಜಾನೆ ಉಪಹಾರಕ್ಕೆ ಅಥವಾ ಮಧ್ಯಾಹ್ನ ಯಾವಾಗ ಬೇಕಾದಾಗಿ ನೀವು ಮಾಡ್ಕೊಳ್ಬೋದು. ಅದೇ ಹೆಲ್ದಿ ಆಗಿರುವಂತಹ ಒಂದು ರೆಸಿಪಿ ಅಂದ್ರೆ ತಪ್ಪಾಗಂಗಿಲ್ಲ. ಹಾಗಾದ್ರೆ ಇದಕ್ಕೂ ಸ್ವಲ್ಪ ಮೇಲ್ಗಡೆ ಗೀಯನ್ನು ಸೇರಿಸಿ ಸರ್ವ್ ಮಾಡಿರಿ. ಭಾಳ ಮಸ್ತಾಗಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇನ್ನು ನಮ್ಮ ಇವತ್ತಿನ ವಿಡಿಯೋ ಲಾಸ್ಟ್ ಕಿಚಡಿ ಆ ಕಡೆ ಹೋಗೋಣ ಬರ್ರಿ. ಒಂದು ಭಾಳ ಮಸ್ತಾಗಿ ಗೋಧಿ ನುಚ್ಚಿನ ಕಿಚಡಿ ಏಕದಮ್ ಸಿಂಪಲ್ ಮುಂಜಾನೆ ನಾಷ್ಟ ಯಾವಾಗ ಬೇಕಾದ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ನಾವಿಲ್ಲಿ 1 ಕಪ್ ನಾವು ಏನು ತೊಗೊಂಡಿದ್ದೀವಿ ಗೋಧಿ ನುಚ್ಚನ್ನು ತೊಗೊಂಡಿದ್ದೀವಿ. ಅದನ್ನು ನೀವು ಹಂಗೆ ಫಸ್ಟಿಗೆ ರೋಸ್ಟ್ ಮಾಡ್ಬೇಕ್ರಿ. ಸ್ವಲ್ಪ ಅಂದ್ರೆ ಹುರಿಬೇಕು ಚಲೋ ತಂಗಿ. ಅದು ಹಿಂಗೆ ಕಾಣ್ತೈತಿ. ಹುರಿದಾದ ನಂತರ ನೀವು ತೆಗೆದು ಇಟ್ಕೊಂಡ್ಬಿಡ್ರಿ.
ಇನ್ನು ಒಂದು ಕುಕ್ಕರ್ದಾಗ ಎಣ್ಣೆ ಅಥವಾ ತುಪ್ಪ ಎರಡು ಮಿಕ್ಸನ್ನು ನೀವು ತೊಗೋಬೋದು. ಅದನ್ನು ಕಾಯ್ಲಿಕ್ಕಿಟ್ಟ ಕಾದಾದ ನಂತರ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ ಈ ನಾಲ್ಕನ್ನು ನೀವು ಸೇರಿಸಿ ಒಂದು ಈಟು ಚಂದಂಗಿ ಫ್ರೈ ಮಾಡಿ. ಇನ್ನು ಮುಂದಕ್ಕೆ ಏನು ಮಾಡಿರಿ, ಅದ್ರಾಗ ಸ್ವಲ್ಪ ಹಸಿಮೆಣ್ಸಿಕಾಯಿ ಸೇರಿಸಿ ನೀವೇನು ಮಾಡಿರಿ, ಅದನ್ನು ಚಲೋ ತಂಗಿ ಮಿಕ್ಸ್ ಮಾಡಿ. ಅದಾದ ನಂತರ ಬೆಳ್ಳುಳ್ಳಿ ಸಣ್ಣಂಗಿ ಕಟ್ ಮಾಡಿರಿ, ಶುಂಠಿ ಸ್ವಲ್ಪ ತುರಿದು ನೀವು ತೊಗೊಂಡ ಅದನ್ನು ಚಲೋ ತಂಗಿ ನೀವಿಲ್ಲಿ ಮಿಕ್ಸ್ ಮಾಡಿ. ಇದೆಲ್ಲ ಆದ ನಂತರ ಅದಕ್ಕೆ ನೀವು ಯಾವ್ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನ ಸೇರಿಸ್ಬೋದು. ನಾವು ಮೊದಲಿಗೆ ಹೂಕೋಸು, ಹಂಗೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಬೀನ್ಸು, ಆಮೇಲೆ ನೆಕ್ಸ್ಟ್ ಏನ್ರಿ ಅಂತಂದ್ರೆ ಇವೆಲ್ಲನೂ ಸ್ವಲ್ಪ ನಾವು ಹಂಗೆ ನಡ್ಬೇಕು ಫ್ರೈ ಮಾಡ್ಕೋತಾ ಇರಬೇಕು. ಅದಾದ ನಂತರ ಕ್ಯಾರೆಟನ್ನು ನಾವಿಲ್ಲಿ ಸೇರ್ಸಾಕತ್ತೀವಿ. ಕ್ಯಾರೆಟ್ ಆದ್ಮೇಲೆ ನೀವು ಅದನ್ನು ಕರೆಕ್ಟಾಗಿ ಒಮ್ಮೆ ಏನು ಮಾಡಿರಿ, ಮಿಕ್ಸ್ ಮಾಡಿರಿ. ಆಮೇಲೆ ಒಂದು ಈಟ ಆಲೂಗಡ್ಡೆ, ಹಂಗೆ ಹೆಸರು ಕಾಳು, ನೆನೆಸಿಟ್ಟಂಥ ಹೆಸರು ಕಾಳು, ಹಂಗೆ ಹಸಿ ಬಟಾಣಿ ಇವೆಲ್ಲವನ್ನ ನಾವು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಬೇಕು. ಎಲ್ಲ ತರಕಾರಿಗಳು ಇರೋದ್ರಿಂದ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ತಿನ್ನಾಕೂ ಅಷ್ಟೇ ಮಸ್ತ್ ಅನ್ನಿಸ್ತೈತ್ರಿ. ಸ್ವಲ್ಪ ಟೊಮ್ಯಾಟೊ ಅದನ್ನು ನೀವು ಮರ್ಯಾಕೆ ಹೋಗಬಾರ್ದು, ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನಾವು ಕೆಂಪು ಖಾರದ ಪುಡಿಯನ್ನು ಸೇರಿಸ್ತೀವಿ ರೀ. ಹಂಗೆ ಮುಂದೇನು ಮಾಡಬೇಕು, ಇಷ್ಟೆಲ್ಲ ಆದ ನಂತರ ಸ್ವಲ್ಪ ಅರಿಶಿನ ಪುಡಿ, ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕಿ ನಂತರ ಏನು ಮಾಡೋರಿ, ನಾವು ನೀರನ್ನು ಸೇರಿಸೋಣ. ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ನೀವು ಸೇರಿಸ್ಬೇಕು. ಅಂತಂದ್ರೆ ನಾವಿಲ್ಲಿ ಆ ನುಚ್ಚು ಏನು ತೊಗೊಂಡಿದ್ದೇವ್ರಲ್ಲ ಅದರಲ್ಲೇ 3 ವಾಟೆ ನಾವು ನೀರನ್ನು ಸೇರಿಸಿದೆವು. ಅದಾದ ನಂತರ ಸ್ವಲ್ಪ ಅದನ್ನು ನೀವು ಕುದಿಯಾಕೆ ಬಿಡಬೇಕು. ನಡಬರ್ಕ್ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇರಿ. ಸ್ವಲ್ಪ ಏನು ಹಾಕ್ರಿ ಅಂತಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೊಮ್ಮೆ ಅದನ್ನು ನೀವು ಮಿಕ್ಸ್ ಮಾಡಬೇಕು. ಇಷ್ಟು ಹಾಕಿದ ನಂತರ ಆ ರವೆ ಏನು ನಾವು ಹುರಿದಿಟ್ಟಿದ್ದೇವ್ರಲ್ಲ ಆ ರವಾನ ತಂದು ಹಾಕಿ ಮತ್ತೊಮ್ಮೆ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಚಲೋ ತಂಗಿ ಕುದಿಯಾಕ ನೀವು ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಹೊಡಸ್ರಿ. ಆಮೇಲೆ ಬರಬ್ಬರಿಯಾಗಿ ಅದು ಕುದ್ದು ಬಂದಿರ್ತತಿ, ಅಟ್ಟ ಚಂದ ಕಾಣತಿರ್ತತಿ. ಮ್ಯಾಲೆ ಒಂದು ಸ್ವಲ್ಪ ಅದಕ್ಕೆ ತುಪ್ಪ ಹಾಕ್ರಿ, ಮಿಕ್ಸ್ ಮಾಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀವು ಸೇರಿಸ್ರಿ. ಇಷ್ಟಾದ ನಂತರ ಭಾಳ ಮಸ್ತಾಗಿ ಎಲ್ಲ ಕಿಚಡಿಗಳಿಗೂ ನೀವು ಸ್ವಲ್ಪ ಗೀಯನ್ನು ಆ್ಯಡ್ ಮಾಡ್ಕೊತೀರಿ, ಭಾಳ ಮಸ್ತ್ ಅನಿಸ್ತದೆ. ಹಾಗಾದ್ರೆ ನಾವು ತೋರಿಸಿದಂತಹ ಎಲ್ಲ ಕಿಚಡಿಗಳು ನಿಮ್ಗೆ ಇಷ್ಟ ಆಗಿದಾವೆ ಅಂತ ಅನ್ಕೊಂತೀವಿ. ಹಾಗಾದ್ರೆ ನೀವು ಅವನ್ನ ಟ್ರೈ ಮಾಡಿ ನಮ್ಮ ಕಮೆಂಟ್ ಸೆಕ್ಷನ್ನಾಗ ಹೆಂಗೆ ಮಾಡಿದ್ದು ಅನ್ನೋದನ್ನ ಹೇಳ್ದ ಮರ್ಯಾಕೆ ಹೋಗ್ಬೇಡ್ರಿ. ಇದು ಸವಿರುಚಿಯ ಸೊಬಗು, ಅನ್ನದಾತ ಸುಖೀ ಭವ. ಧನ್ಯವಾದಗಳು.